ಅಮ್ಮ ಅಮ್ಮ ಏನ್ ಕೃಷ್ಣಯ್ಯ? ನಾನು ಭೈರವಿಗೆ ಮದುವೆ ಮಾಡೋಣ ಅನ್ಕೊಂಡಿದ್ನಲ್ಲಮ್ಮ. ನಿನ್ನ ಅಭಿಪ್ರಾಯ ಏನಮ್ಮ? ಈ ಟೈಮಲ್ಲಿ ಮದ್ವೆ ಯಾಕೆ ಕೃಷ್ಣಯ್ಯ? ಯಾಕೆ ಹೀಗೆ ಕೇಳ್ತಿದ್ಯಾ? ಅಮ್ಮ ಹೇಳ್ತಾ ಇರೋದು ನಿಜಾನೇ ಅಲ್ವಣ್ಣ? ಮಗ ಹೋಗಿದ್ದಾನೆ ಅನ್ನೋ ಯೋಚನೆನೂ ಇಲ್ದೆ ಕೃಷ್ಣಯ್ಯ ಮಗಳು ಮದುವೆ ಮಾಡ್ತಾ ಇದ್ದಾನೆ ಅಂತ ಊರವರೆಲ್ಲ ಮಾತಾಡ್ಕೋತಾರೆ. ನಮ್ಗೆ ಹುಚ್ಚಿಡ್ದಿದೆ ಅನ್ಕೋತಾರಣ್ಣ. ಯಾರೇನು ಅನ್ಕೊಂಡ್ರು ಅದು ನನಗೆ ಬೇಕಾಗಿಲ್ಲ. ಮನೇಲಿ ಯಾರಾದ್ರೂ ತೀರ್ ಹೋಗಿ ವರ್ಷ ಆಗೋವರೆಗೂ ಗಂಡು ಮಕ್ಕಳು ಮದುವೆ ಮಾಡಬಾರ್ದು. ಆದ್ರೆ ಶಾಸ್ತ್ರದ ಪ್ರಕಾರ ಕನ್ಯಾದಾನ ಮಾಡಿ ಹೆಣ್ಮಕ್ಳು ಮದುವೆನ ಮಾಡಬಹುದು. ತೀರ್ದವ್ರ ಹೆಸರಲ್ಲಿ ಮಾಡೋ ದಾನದಲ್ಲಿ ಕನ್ಯಾದಾನ ಕೂಡ ಒಳ್ಳೇದಂತಾರೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾನೇನು ಮಾಡಬೇಕು ಅನ್ಕೊಂಡಿಲ್ಲ. ಯಾರೋ ಏನು ಅನ್ಕೋತಾರೆ ಅಂತ ನಾನು ಹೆದರ್ಕೊಳ್ಳೋ ಅಗತ್ಯನೇ ಇಲ್ಲ. ನೀನ್ ಹೇಳೋದು ನಿಜಾನೇ ಇರಬಹುದು, ಆದ್ರೆ ಇದ್ದಕ್ಕಿದ್ದಂಗೆ ಭೈರವಿ ಮದ್ವೆ ವಿಚಾರದಲ್ಲಿ ಇಷ್ಟೊಂದು ಅರ್ಜೆಂಟ್ ಯಾಕಣ್ಣ? ತೊಂದರೆ ತಗೊಳ್ಳೋದಲ್ಲ, ಮಾಡ್ಬೇಕಾದ ಅಗತ್ಯ ಇದೆ ಅಂತ ಅನ್ಕೋತಾ ಇದ್ದೀನಿ. ಅಗತ್ಯ ಇದೆ ಅಂತ ನೀನ್ ಅನ್ಕೋತಾ ಇದೀಯಣ್ಣ, ಆದ್ರೆ ನಮಗೆ ಯಾರಿಗೂ ಇದ್ರ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇಲ್ಲ. ನಡೀತಾ ಇರೋ ಪರಿಸ್ಥಿತಿನೂ ಬಂದಿರೋ ಸಮಸ್ಯೆನ ನೀನು ಅರ್ಥ ಮಾಡ್ಕೊಂಡಿದ್ರೆ ನೀನು ಹೀಗೆ ಕೇಳ್ತಾ ಇರಲಿಲ್ಲ. ಈ ಕೃಷ್ಣಯ್ಯನ ಮನೆ ಮುಂದೆ ಬಂದು ನಿಲ್ಲೋರು ನನಗೆ ಕೈ ಜೋಡಿಸ್ಕೊಂಡು ನಿಲ್ತಾರೆ, ಇಲ್ಲ ಅಂದ್ರೆ ನನ್ನ ಮುಂದೆ ಕೈ ಕಟ್ಟಿ ನಿಲ್ತಾರೆ. ಅಂಥದ್ರಲ್ಲಿ ಯಾರು ನನ್ನ ಮನೆ ಗೋಡೆ ಧುಮ್ಕಿ ಬಂದ್ರು, ಇನ್ಯಾರು ನನ್ನ ಮಗಳು ಜೋಳಿಗೆ ಬಟ್ಟೆನ ಹಿಡಿದು ಎಳ್ದಾಡಿದ್ರು. ಮೊನ್ನೆ ಮನೆಯೊಳಗೆ ಅದೇನೋ ಬಂದು ಭೈರವಿ ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿತ್ತು. ನಿನ್ನೆ ನನ್ನ ಮಗ ಸತ್ತು ಹೋದ. ನಾಳೆ ಇನ್ನೇನಾಗ್ಬಿಡುತ್ತೋ, ಅವಳಿಗೇನಾಗುತ್ತೋ ನನಗೇನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಭೈರವಿಗೆ 25 ವರ್ಷ ಆಗೋದ್ರೊಳಗೆ ಮದುವೆ ಆಗದೆ ಹೋದ್ರೆ ಅವಳಿಗೆ ಪ್ರಾಣಗಂಡಾಂತರ ಇದೆ. ಬೇಗ ಮದುವೆ ಮಾಡಿ ಅಂತ ಶಿವಯ್ಯ ಕೂಡ ಎಚ್ಚರಿಕೆ ಕೊಟ್ರು. ಸಮಸ್ಯೆ ಬಂದ್ಮೇಲೆ ಪರದಾಡೋದಕ್ಕಿಂತ ಅದು ಬರಕ್ ಮುಂಚೆನೆ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದೆ. ಸಂಪ್ರದಾಯ ಶಾಸ್ತ್ರ ಎಲ್ಲ ಗೊತ್ತಿರೋನೇ ನೀನು. ನಿನಗೆ ನಾನು ಹೇಳ್ಬೇಕಾದೇನೂ ಇಲ್ಲ. ನೀನು ಹೇಳಿದ ಹಾಗೆ ಹೆಣ್ಮಗಳು ಮದುವೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಕಣೋ. ನಿನ್ಗೇನ್ ಅನ್ಸತ್ತೋ ಅದನ್ನೇ ಮಾಡು. ಏನಮ್ಮ ತಪ್ಪು ಅಂತ ಹೇಳ್ದೆ, ತಪ್ಪಿಲ್ಲ ಅಂತ ಹೇಳ್ತಿದೀಯಲ್ಲ? ಗಂಡ ಹೆಂಡತಿ ಇಬ್ರು ಸೇರಿ ಮಾಡಿದ್ರೇನೆ ಕನ್ಯಾದಾನದ ಫಲ ಸಿಗೋದು. ಅತ್ತಿಗೆ ಇಲ್ದೇ ಇರೋದ್ರಿಂದ ಅಣ್ಣಂಗೆ ಕನ್ಯಾದಾನ ಮಾಡೋ ಅವಕಾಶ ಇಲ್ಲ. ಕೌಸಲ್ಯ ಅವಳು ಗಂಡ ಸೇರಿ ಕನ್ಯಾದಾನ ಮಾಡ್ತಾರೆ ಅನ್ಕೊಂಡ್ರೆ ಈಗ ಅವಳು ಗಂಡನೂ ಹೊರಟೋದ. ಕನ್ಯಾದಾನ ಮಾಡೋರೇ ಇಲ್ದೆ ಮದ್ವೆ ಹೇಗ್ ಮಾಡ್ತೀರಾ? ಒಳ್ಳೆ
ಒಳ್ಳೇದು ಕೆಟ್ಟದು ಯೋಚನೆ ಮಾಡದೆ ಏನ್ ಅನ್ಸಿದ್ರೆ ಅದು ಮಾಡ್ಬಿಡೋದೇನಾ? ನಿನ್ ಸಲಹೆ ಬುದ್ಧಿವಾದ ನನಗ್ ಬೇಕಾಗಿಲ್ಲ. ಊರಲ್ಲಿ ನಮ್ಮ ಕುಟುಂಬನ ಆಧರಿಸಂತವ್ರು ತುಂಬಾ ಜನ ಇದ್ದಾರೆ. ಕನ್ಯಾದಾನಕ್ಕೆ ಯಾರು ಬರ್ಲಿಲ್ಲ ಅಂದ್ರೂ ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿ ಮದುವೆ ಮಾಡ್ತೀನಿ. ಇಲ್ಲ ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ. ಯಾಕಷ್ಟು ಕೋಪ ಅಣ್ಣ? ನಿನಗ್ ನಾನ್ ಬೇಡದೇ ಇದ್ರು ನಾನ್ ನಿಮ್ಮನ್ನ ನನ್ನ ಕುಟುಂಬದವರು ಅಂತ ಅನ್ಕೊಂಡಿರೋದ್ರಿಂದ ನಿಮ್ ನೋವು ನನ್ನ ನೋವು ಅನ್ಕೊಂಡ್ ಕೇಳ್ದೆ. ಎಲ್ಲಿಂದ ಏನ್ ಸಮಸ್ಯೆ ಬರುತ್ತೋ, ಯಾರ್ ಏನ್ ಅನ್ಕೋತಾರೋ ಅಂತ ನನಗ್ ಭಯ ಅಷ್ಟೇ. ನನ್ ಮಗನ್ಗೆ ನಿನ್ ಮಗಳನ್ ಕೊಡಲ್ಲ ಅಂದ್ರು ನನ್ಗೇನ್ ಬೇಜಾರಿಲ್ಲ. ಭೈರವಿನ ಸೊಸೆ ಥರ ಅಲ್ಲಣ್ಣ, ನನ್ ಮಗಳ ಥರ ನೋಡ್ತೀನಿ. ಅವಳ ಮೇಲಿನ ಪ್ರೀತಿಯಿಂದ ನಿನ್ ಮೇಲೆ ಯಾವ ಅಪವಾದನೂ ಬರಬಾರ್ದು ಅಂತ ನಾನು ಹೀಗೆಲ್ಲ ಮಾತಾಡ್ತೀನಿ ಅಣ್ಣ. ಈಗ ನಿಮಗೆ ನನ್ನ ಸಲಹೆ ಬುದ್ಧಿವಾದ ಬೇಡ ಅಂತ ಅನ್ಕೊಂಡ್ರೆ ನಿಮ್ಗಿಷ್ಟ ಬಂದಾಗ ಮಾಡ್ಕೊಳ್ಳಿ. ಆದ್ರೂ ಈಗಿಂದೀಗ್ಲೇ ಮದ್ವೆ ಮಾಡ್ಕೊಳಕ್ಕೆ ಯಾರ ಮುಂದೆ ಬರ್ತಾರೆ ಅಣ್ಣ? ಅದರಲ್ಲೂ ಈ ಸಾವಿನ ಮನೆಗೆ. ನಿನ್ ಪ್ರೀತಿಗೆ ವಾತ್ಸಲ್ಯಕ್ಕೆ ಒಂದು ದೊಡ್ಡ ನಮಸ್ಕಾರ. ನನ್ನ ಮಗಳನ್ನ ಇಷ್ಟಪಡೋನು, ನನ್ನ ಮಗಳಿಗೆ ಇಷ್ಟ ಆಗೋನು ನಮ್ಮನೆ ಮುಂದೆನೇ ಇದ್ದಾನೆ. ಅಮ್ಮ, ಭೈರವಿನ ಮದುವೆ ಆಗೋಕೆ ಅರ್ಜುನ್ ಜೊತೆ ಮಾತಾಡೋಣ ಅನ್ಕೊಂಡಿದ್ದೀನಿ. ಕೃಷ್ಣಯ್ಯ, ಒಂದ್ ಮಾತು ಭೈರವಿನೂ ಕೇಳೋದು ಒಳ್ಳೇದು ಕಣೋ. ಅವಳ ಅಭಿಪ್ರಾಯ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ? ಅಮ್ಮ, ಈಗಷ್ಟು ಟೈಮ್ ಇಲ್ಲ. ನನ್ನ ಮಗಳು ನನ್ನ ಮಾತಿಗೆ ಇಲ್ಲ ಅನ್ನಲ್ಲ. ಅವಳ ಅಣ್ಣ ಮುಂದೆ ನಿಂತು ಮದುವೆ ಮಾಡ್ಕೊಳ್ಳಿ ಅಂತ ಆಸೆ ಪಟ್ಟಿದ್ಲು. ಅದಕ್ಕೆ ಅವತ್ತವಳು ಮದುವೆನ ಬೇಡ ಅಂದಿದ್ದು. ಆದ್ರೆ ಈಗ ಅವಳ ಅಣ್ಣ ಇಲ್ಲ. ಆ ನೋವನ್ನು ನಮ್ಮ ಭೈರವಿ ಮರ್ತು ಹೋಗ್ಬೇಕು ಅಂದ್ರೆ ಈಗ ಮದುವೆ ಆಗೋದು ತುಂಬಾ ಒಳ್ಳೇದು. ಮುಖ್ಯವಾಗಿ ಭೈರವಿ ಪ್ರಾಣಕ್ಕೆ. ನಾಳೆಯಿಂದ 3 ದಿನ ಮನೆಯಿಂದ ಆಚೆ ಹೋಗದೆ ಇರೋ ಹಾಗೆ ನೀನ್ ನೋಡ್ಕೋ. ಈ ತಾಯ್ತಾನ ನಿನ್ ತಂದೆ ಕೈ ಕಟ್ಟು. ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ಈ ತಾಯ್ತಾನೆ ನಿನ್ ತಂದೆನ ಕಾಪಾಡುತ್ತೆ. ನೀನು ಬೇಡ, ನಿನ್ ತಾಯ್ತಾನು ಬೇಡ. ಸುಳ್ಳುಗಳನ್ನ ಹೇಳಿ ಜನರನ್ನ ನಂಬ್ಸೋದೇನಾ ನಿನ್ ಕೆಲ್ಸ? ಮತ್ತೆ ಇನ್ನೇನ್ ಸುಳ್ಳು ಹೇಳಕ್ ಬಂದಿದ್ಯಾ? ಹಾ
ತಾಯ್ತಾ ಇಲ್ಲಿ ಬಿದ್ದಿದೆ. ಕನ್ಸೆಲ್ಲ ಅವಳು ಕೊಟ್ಟಿದ್ದು ತಾಯ್ತಾ ಇದೆ. ಆ ಷಷ್ಠಗ್ರಹ ಕೂಟನೇ ನಿನಗೆ ತುಂಬಕ್ಕಾಗ್ದೇ ಇರೋಷ್ಟು ನಷ್ಟನ ಮಾಡುತ್ತೆ ಮಗಳೇ. ಏನಾಗುತ್ತೆ? ನಾನ್ ಕೂಡ ಸತ್ ಹೋಗ್ತೀನಾ? ನಷ್ಟ ನಿನಗಲ್ಲ, ನಿನ್ ತಂದೆಗೆ ಮಗಳೇ. ನಿನ್ ತಂದೆನ ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೋ. ನಾಳೆಯಿಂದ 3 ದಿನ ಮನೆಯಿಂದ ಆಚೆ ಹೋಗದೆ ಇರೋ ಹಾಗೆ ನೀನ್ ನೋಡ್ಕೋ. ಕನ್ಸಲ್ಲ ನೋಡಿದ ತಾಯ್ತಾ ಸಿಕ್ಕಿದೆ ಅಂದ್ರೆ ಆ ಕಣಿ ಹೇಳೋಳು ಅಪ್ಪನ ಪ್ರಾಣಕ್ಕೆ ತೊಂದರೆ ಇದೆ ಅಂತ ಹೇಳಿದ್ ನಿಜಾನಾ? ಅಂದ್ರೆ ಈಗ ಅಪ್ಪ ಏನಾಗುತ್ತೆ? ಅಪ್ಪ 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 ಏನಾಯ್ತಮ್ಮ? ನಾವೆಷ್ಟು ನೊಂದ್ಕೊಂಡ್ರು ನಮ್ ಕಣ್ಣೀರು ನಿಮ್ಮ ಅಣ್ಣನ ವಾಪಸ್ ಕರ್ಕೊಂಡು ಬರಲ್ಲ ಅಮ್ಮ. ಸಮಾಧಾನ ಮಾಡ್ಕೊ. ಅಪ್ಪ ನಿಮ್ ಕೈ ಕೊಡಿ. ಯಾಕಮ್ಮ? ನನಗ್ಯಾಕಮ್ಮ ತಾಯ್ತ ಕಟ್ತಾ ಇದೀಯಾ? 3 ದಿನ ಮಟ್ಟಿಗೆ ನನ್ಗೆ ಹೇಳ್ದೆ ನೀವ್ ಎಲ್ಲೂ ಹೋಗ್ಬಾರ್ದು. ನನಗೆ ಹೇಳ್ದೆ ಮನೆಯಿಂದ ಆಚೆ ಕೂಡ ಹೋಗ್ಬಾರ್ದು. ಹೋದ್ರೆ ನಿಮ್ಮ ಅಣ್ಣನ ತರಾನೇ ನಾನು ಸತ್ತೋಗ್ತೀನಂತನ? ಅಪ್ಪ ನೋಡು ಕೃಷ್ಣಯ್ಯ, ನಿನ್ಗೇನೋ ಆಗುತ್ತೆ ಅಂತ ಹೆದರ್ತಾ ಇದ್ದಾಳೆ ಇವಳು. ನೀನಿನ್ನು ಹೆದರ್ಸ್ತಾ ಇದೆಯಲ್ಲೋ. ಆಯ್ತಮ್ಮ, ನೀನ್ ಹೇಳ್ದಾಗೆ ಮಾಡ್ತೀನಿ, ಸರಿನಾ? ಅಪ್ಪ ಇವಾಗ ತಾನೇ ಮಾತು ಕೊಟ್ರಿ, ಮತ್ತೆ ಎಲ್ಲಿ ಹೋಗ್ತಿದ್ದೀರಪ್ಪ? ಹೊರಗಡೆ ಹೋಗ್ತಿಲ್ಲಮ್ಮ, ಅರ್ಜುನ್ ಹತ್ರ ಹೋಗ್ತಾ ಇದ್ದೀನಿ. ಬಾರಮ್ಮ ಭೈರವಿ, ಒಳಗಡೆ ಹೋಗೋಣ ಬಾ.
ಅರ್ಜುನ್, ಅಂಕಲ್ ನೀವಿಲ್ಲಿ? ಗುಡ್ ಮಾರ್ನಿಂಗ್ ಅಂಕಲ್. ಬನ್ನಿ ಒಳಗೆ ಕೂತ್ಕೊಳ್ಳಿ. ಪರವಾಗಿಲ್ಲ. ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ. ಹೇಳಿ ಅಂಕಲ್. ನನಗೀಗ ಏನು ಮಾತಾಡಬೇಕು, ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮೊನ್ನೆ ನನ್ನ ಮಗಳು ನಿನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಲು. ಅವಳಾಗಿ ಹೇಳಿದ್ದಕ್ಕೆ ನೀನು ಬೇಜಾರು ಮಾಡ್ಕೊಂಡಿರ್ತೀಯ ಅಂತ ನನಗೆ ಗೊತ್ತು. ಅದನ್ನೇನೋ ಮನಸ್ಸಲ್ಲಿ ಇಟ್ಕೋಬೇಡ ಅರ್ಜುನ್. ಆ ವಿಷಯ ಇವಾಗ ಯಾಕೆ ಅಂಕಲ್? ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರಿಗೂ ಅವ್ರದ್ದೇ ಆದ ಆಸೆಗಳಿರುತ್ತಲ್ವಾ. ಅವಳ ಮದುವೆಗೆ ಅವಳ ಅಣ್ಣ ಬಂದು ಕನ್ಯಾದಾನ ಮಾಡ್ತಾನೆ ಅನ್ನೋ ಆಸೆಯಲ್ಲಿ ಅವಳು ಹಂಗಂದಿದ್ದಾಳೆ. ನೀನು ಅಂದ್ರೆ ಅವಳಿಗೆ ಇಷ್ಟನೇ ಅರ್ಜುನ್. ಬರ್ತಾನೆ ಮಾಡ್ತಾನೆ ಅನ್ಕೊಂಡು ನನ್ನ ಮಗ ಹೀಗೆ ಇಲ್ವಲ್ಲ. ಅಂಕಲ್ ನೀವ್ಯಾಕೆ ಅಷ್ಟು ನೊಂದ್ಕೋತಾ? ನನ್ನ ಮಗಳನ್ನ ಮದುವೆ ಮಾಡ್ಕೋ ಅರ್ಜುನ್. ನಿಮ್ಮ ಮಗನ್ ಕಳ್ಕೊಂಡು ನೀವೇನೋ ದುಃಖದಲ್ಲಿದ್ದೀರಾ. ಹೀಗಿರೋವಾಗ ಮದುವೆ ಬಗ್ಗೆ ಮಾತು ಯಾಕೆ ಅಂಕಲ್? ನಾನು ದುಃಖ ಪಡೋದಕ್ಕಿಂತ ತಂದೆಯಾಗಿ ನನ್ನ ಜವಾಬ್ದಾರಿ ಮುಗಿಸೋದು ಮುಖ್ಯ ಅಲ್ವಾ? ಚೆನ್ನಾಗಿ ಯೋಚನೆ ಮಾಡಿನೇ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಮಗನ ಯಾರು ಸಾಯಿಸಿದ್ರು, ಯಾಕೆ ಸಾಯಿಸಿದ್ರು ಕೂಡ ಗೊತ್ತಿಲ್ಲ. ಮೊನ್ನೆ ನನ್ನ ಮಗಳ ಮೇಲೆ ಯಾರು ದಾಳಿ ಮಾಡಿದ್ರು ಅಂತನೂ ಗೊತ್ತಿಲ್ಲ. ನಾಳೆ ದಿನ ನನಗೇನಾಗುತ್ತೋ, ನಾನು ಇರ್ತೀನೋ ಇಲ್ವೋ ಅಂತನೂ ನನಗೆ ಗೊತ್ತಿಲ್ಲ. ಅಂಕಲ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನನಗೇನಾದ್ರೂ ಆಗೋಕ್ ಮುಂಚೆ ನನ್ನ ಮಗಳ ಜೀವನಕ್ಕೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಹೇಳು ಅರ್ಜುನ್, ಭೈರವಿನ ಮದುವೆ ಮಾಡ್ಕೋತೀಯಾ? ನಿಮ್ಮ ಮಗನಿಗೆ ಆ ಥರ ಆಗಿರೋದಕ್ಕೆ ನೀವು ಅನುಮಾನಿಸ್ತಿರೋದು, ಯೋಚನೆ ಮಾಡ್ತಿರೋದು ತಪ್ಪಲ್ಲ ಅಂಕಲ್. ಆದರೆ ಈ ವಿಷಯನ ಈಗ ನಾವು ಮಾತಾಡ್ತಿರೋದು ಸರಿ ಅಂತ ನನಗನ್ನಿಸ್ತಿಲ್ಲ. ನಿಮ್ಮ ಮಗನ ಕಾರ್ಯ ಎಲ್ಲ ಮುಗಿದ ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಅವನ ಕಾರ್ಯ ಮುಗಿಯೋಷ್ಟರಲ್ಲಿ ನನ್ನ ಕರ್ಮ ಹೇಗೆ ಬದಲಾಗುತ್ತೋ ಅನ್ನೋ ಭಯ ಆಗ್ತಿದೆ. ಯಾಕೆ ಅಂಕಲ್ ಏನೇನೋ ಮಾತಾಡ್ತಿದ್ದೀರಾ? ಹಾಗೆ ಮಾತಾಡಬೇಡಿ ಪ್ಲೀಸ್. ಮಾತಾಡ್ದು ಇನ್ನೇನು ಮಾಡಲಿ ಅರ್ಜುನ್? ನನಗಿದು ಒಬ್ಬನೇ ಒಬ್ಬ ಮಗನೂ ನಾನು ಕಳ್ಕೊಂಡ್ಬಿಟ್ಟೆ. ಈಗ ಉಳಿದಿರೋ ಭೈರವಿನ ಕೂಡ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ಅವಳಿಗೆ ಪ್ರಾಣಗಣ್ಣಂತರ ಇದೆ ಅರ್ಜುನ್. ಇರೋ ಒಬ್ಬ ಮಗಳನ್ನ ಕಾಪಾಡ್ಕೊಳ್ಳೋದು ತಂದೆಯಾಗಿರೋ ನನ್ನ ಕರ್ತವ್ಯ. ನೀನು ನಮ್ಮ ಭೈರವಿನ ಮದುವೆ ಮಾಡ್ಕೊಂಡ್ರೆ ನೀನಾಗ ನಮ್ಮ ಅಳಿಯನ್ ಜಾಗಕ್ಕೆ ಬರೋದಿಲ್ಲ. ನನ್ನ ಮಗನ ಸ್ಥಾನದಲ್ಲಿತ್ತು ನಮ್ಮ ಇಷ್ಟಗಳನ್ನ ಕನಸುಗಳನ್ನ ನನಸು ಮಾಡ್ತೀವಿ ಅನ್ನೋ ಆಸೆಯಲ್ಲಿ ನಾನು ಕೇಳ್ತಾ ಇದ್ದೀನಿ. ನನ್ನ ಮಗಳ ಮದುವೆ ಮಾಡ್ಕೋತೀಯಾ? ಅಂಕಲ್ ನಿನಗೆ ನಮ್ಮ ಭೈರವಿ ಇಷ್ಟ ಇದ್ರೆ ನೀನು ಆದಷ್ಟು ಬೇಗ ಹೋಗಿ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದ್ಬಿಡು. ಅವ್ರ ಜೊತೆ ನಾನು ಮಾತಾಡ್ತೀನಿ. ನೀವೀಗ ಯಾವ ಸ್ಥಿತಿಲಿದ್ದೀರೋ, ಯಾಕಿಷ್ಟು ಬೇಗ ನಿರ್ಧಾರ ತಗೊಳ್ತಾ ಇದ್ದೀರೋ ನಾನು ಅರ್ಥ ಮಾಡ್ಕೋಬಲ್ಲೆ ಅಂಕಲ್. ನಾನು ಹೋಗಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬರ್ತೀನಿ. ಆದರೆ ನಾನು ಒಂದ್ಸಾರಿ ಭೈರವಿಗೆ ಹೇಳಿ ಹೋದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದ್ರ ಬಗ್ಗೆ ನೀ ಯೋಚನೆ ಮಾಡಬೇಡ. ಭೈರವಿ ಹತ್ರ ನಾನು ಮಾತಾಡ್ತೀನಿ. ನೀನು ಹೋಗಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದ್ಬಿಡು ಅರ್ಜುನ್. ಸರಿ ಅಂಕಲ್, ನೀವೇನು ಯೋಚನೆ ಮಾಡಬೇಡಿ. ನಾನು ನಮ್ಮ ಪೇರೆಂಟ್ಸ್ನ ಕರ್ಕೊಂಬರ್ತೀನಿ.